ತುಂಬಾ ಜನ ನಮ್ಮ ಎಂಟರ್ಪ್ರಿನರ್ಸ್ ಉದ್ಯಮಿಗಳು ಮಾತಾಡ್ತಾ ಇರ್ತಾರೆ ಅಂಡ್ ದೇ ಆಲ್ವೇಸ್ ಹ್ಯಾವ್ ಒನ್ ಸಿಂಪಲ್ ಕಂಪ್ಲೇಂಟ್. ಸತ್ಯ ಅವರೇ, ಲೈಕ್ ಎಷ್ಟೊಂದು ಮಾಡ್ಬೇಕು ಅನ್ಕೊಂತೀನಿ ಬಟ್ ಮಾಡಕ್ ಆಗ್ತಾ ಇಲ್ಲ, ಮರ್ತೋಗುತ್ತೆ, ತುಂಬಾ ಬ್ಯುಸಿ, ಸ್ಟ್ರೆಸ್, ಟೆನ್ಷನ್, ಜೊತೆಗೆ ನಮ್ಮ ಇವಾಗ ಒಂದು ಕರೋನಾ ಮತ್ತೆ ರಿಸಿಷನ್ ಪೀರಿಯಡ್. ಸೊ ಐ ಸಿ ದೇರ್ ಇಸ್ ಅ ಟೂ ಟೈಪ್ ಆಫ್ ಪ್ರಾಬ್ಲಮ್. ಒಂದು ಬಿಸ್ನೆಸ್ ಮ್ಯಾನ್ ಅಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ, ಇನ್ನೊಂದು ಬಿಸ್ನೆಸ್ ಅಲ್ಲಿ ಇರುತ್ತೆ. ಬಿಸ್ನೆಸ್ ಪ್ರಾಬ್ಲಮ್ ವೇರಿಯೇಷನ್ ಆಗ್ತಾ ಹೋಗುತ್ತೆ, ಬಟ್ ಬಿಸ್ನೆಸ್ ಮ್ಯಾನ್ ಅಲ್ಲಿರೋ ಪ್ರಾಬ್ಲಮ್ ನಮ್ ಕೈಲಿರುತ್ತದು. ಅದನ್ನ ನಾವು ಸರಿ ಮಾಡ್ಕೊಂಡ್ರೆ ಮಾರ್ಕೆಟ್ ನ ಏನ್ ಮಾಡ್ಬೋದು, ನಾವು ನೋಡ್ಕೊಂಡು ಗೆಲ್ಲಕ್ ಸಾಧ್ಯವಾಗುತ್ತೆ, ಹೌದಲ್ವಾ? ಸೊ ಹಾಗಾದ್ರೆ ನಿಮಗೆ ಅವಾಗ ಸ್ಟ್ರೆಸ್ ಜಾಸ್ತಿ ಆಗ್ತದೆ, ಮರ್ತು ಹೋಗ್ತಾ ಇದೆ, ಕೆಲ್ಸಗಳು ಅನ್ಕೊಂಡಿದ್ ಮಾಡಕ್ ಆಗ್ತಾ ಇಲ್ಲ, ಫ್ಯಾಮಿಲಿಯಲ್ಲಿ ಬೈಸ್ಕೊಳ್ತಾ ಇದ್ದೀರಾ, ಕಸ್ಟಮರ್ ಕಡೆಯಿಂದ ಬೈಸ್ಕೊಳ್ತಾ ಇದ್ದೀರಾ, ಕಲೆಕ್ಷನ್ ಸ್ಲೋ ಆಗಿದೆ, ಬಿಸ್ನೆಸ್ ಬೆಳೀತಾ ಇಲ್ಲ ಅನ್ನೋದಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಜನರಲ್ಲಿ ಒಂದು ಗುಣ ಇರುತ್ತೆ, ಏನಪ್ಪಾ ಗುಣ ಅಂತ ಹೇಳಿದ್ರೆ ಮುಂದೂಡೋ ಗುಣ, ಸ್ವಭಾವ. ಇದನ್ನ ಪ್ರೊಕ್ರಾಸ್ಟಿನೇಷನ್ ಅಂತ ಕರೀತಾರೆ, ಅಂದ್ರೆ ಪೋಸ್ಟ್ಪೋನ್ಮೆಂಟ್. ಜೀವನದಲ್ಲಿ ಜನರಲಿ ಅಥವಾ ಬಿಸ್ನೆಸ್ ಅಲ್ಲಿ ನಾನು ನೋಡಿರಂಗೆ ಸಮಸ್ಯೆಗಳ ಮೂಲ ಆಗಾರನೇ ಏನಪ್ಪಾ ಅಂತ ಹೇಳಿದ್ರೆ, ನಾವು ಯಾವಾಗ ಏನ್ ಕೆಲಸ ಮಾಡ್ಬೇಕಂತ ಗೊತ್ತಿರುತ್ತೆ ಬಟ್ ಮಾಡ್ತಾ ಇರಲ್ಲ, ಮಾಡೋಣ ಬಿಡು ಅಂದ್ಬಿಟ್ಟು ನಾವೆಲ್ಲಿ ಮುಂದುವರಿಸ್ತೀವಿ, ಬಿಟ್ಟು ಮುಂದೆ ಏನ್ ಮಾಡ್ತೀವಿ, ಪೋಸ್ಟ್ಪೋನ್ ಮಾಡ್ತೀವಿ. ದಟ್ ಈಸ್ ವೇರ್ ಅವರ್ ಪ್ರಾಬ್ಲಮ್ ಕಮ್ಸ್ ಇನ್. ಕರೆಕ್ಟ್? ಸೊ ಮೊಟ್ಟ ಮೊದಲನೇದಾಗಿ ಈ ನೀವು ಪ್ರೊಕ್ರಾಸ್ಟಿನೇಷನ್ ಅಂದ್ರೆ ಏನು ಅದನ್ನ ತಿಳ್ಕೊಳಕ್ ಮೊದಲು 4 ಸ್ವಭಾವಗಳಿರುತ್ತೆ, 4 ಟೈಪ್ ಆಫ್ ಪರ್ಸನಾಲಿಟಿ ಇರುತ್ತೆ. ಲೈಕ್ ನಂದು ಅಂತರ್ಮುಖಿ ಅಂದ್ರೆ ಲೈಕ್ ಇಂಟ್ರಾವರ್ಟ್ ಪರ್ಸನ್ ನಾನು. ಸೊ ನಾನು ಶಾಲೆಯಲ್ಲಿ ನನಗೆ ಸೈಲೆಂಟ್ ನಾರಾಯಣ ಅಂತ ಕಲಿತಾ ಇದ್ದು, ಸತ್ಯನಾರಾಯಣ ಅಲ್ಲ. ಸೊ ಡೋರ್ ಟು ಡೋರ್ ಮಾರ್ಕೆಟಿಂಗ್ಗೆ 1999 ಅಲ್ಲಿ ಬಂದೆ. ಸೊ 3 ವರ್ಷಗಳ ಕಾಲ ಬಿಸ್ನೆಸ್ ನಲ್ಲಿ ಎಲ್ಲರ ಜೊತೆ ಮಾತಾಡಿದೆ. ಐ ಪುಶ್ಡ್ ಮೈ ಪರ್ಸನಾಲಿಟಿ ಅಂಡ್ ಐ ಗಾಟ್ ಸಕ್ಸಸ್. ಬಟ್ ಆಮೇಲೆ ನಾನು ಒಂದು ರಿಯಲೈಸ್ ಮಾಡ್ಕೊಂಡೆ, ಬಾಸ್ ಲಿಮಿಟೇಷನ್ ಶುಡ್ ನಾಟ್ ಲಿಮಿಟ್ ದ ಬಿಸ್ನೆಸ್. ಐ ರಿಪೀಟ್ ದಿಸ್, ಬಾಸ್ ನ ಲಿಮಿಟೇಷನ್ ಶುಡ್ ನಾಟ್ ಲಿಮಿಟ್ ದ ಬಿಸ್ನೆಸ್. ಹಾಗಾದ್ರೆ ನನ್ನ ವ್ಯಕ್ತಿತ್ವ ಏನಿದೆ ಅದನ್ನ ಹಿಂಗ್ ತಿದ್ಕೊಳೋದು. ಸೊ ಐ ನೀಡ್ ಟು ನೋ ಅಬೌಟ್ ಮೈ ಸೆಲ್ಫ್. ಸೊ ಒಂದು ಸ್ಮಾಲ್ ಡಿಪ್ಲೊಮಾ ಕೋರ್ಸ್ ಮಾಡಿದೆ, ಸೈಕೋಮ್ಯಾಟ್ರಿಕ್ ಅಂತ ಕರೀತಾರೆ. ಅಲ್ಲಿ ನಾನು ಕಲ್ತಿದ್ 4 ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದು ಭಾವನಾತ್ಮಕ ವ್ಯಕ್ತಿತ್ವ, ಫಸ್ಟ್ ಟೈಪ್ ಆಫ್ ಪರ್ಸನಾಲಿಟಿ. ಎರಡನೇದು ಐಡಿಯಾ, ಕಲ್ಪನೆ, ಐಡಿಯಾ ಪರ್ಸನಾಲಿಟಿ ಅಂತ ಕರೀತಾರೆ. ಮೂರನೇದು ಲಾಜಿಕಲ್ ಪರ್ಸನಾಲಿಟಿ ಅಂದ್ರೆ ವಿವೇಚನಾತ್ಮಕ, ಅಂದ್ರೆ ಎವ್ರಿಥಿಂಗ್ ಸಿಸ್ಟಮೆಟಿಕ್ ಆಗಿ ನೋಡ್ಕೊಳ್ಳೋ ಪರ್ಸನಾಲಿಟಿ. 4ನೇದು ಆಕ್ಷನ್ ಓರಿಯೆಂಟೆಡ್ ಪರ್ಸನಾಲಿಟಿ, ನೌ ಡೂ ಇಟ್, ಈಗ ಮಾಡು ಅನ್ನೋ ವ್ಯಕ್ತಿತ್ವ. ಈ ಲಾಜಿಕಲ್ ಪರ್ಸನಾಲಿಟಿ ಅವ್ರಿಗೆ ಏನ್ ಟೈಮ್ ಟು ಟೈಮ್ ಸಿಸ್ಟಮ್ ಡ್ರಿವನ್ ಆಗಿರ್ತಾರೆ, ಇವ್ರಿಗೆ ಈ ಸಮಸ್ಯೆ ಜನರಲಿ ಇರಲ್ಲ. ಆಕ್ಷನ್ ಪರ್ಸನ್ ಅಂತೂ ಅವ್ರು ಯಾವಾಗ್ಲೂ ಬರೀ ಮಾಡೋದ್ರಲ್ಲೇ ಬಿಸಿ ಇರ್ತಾರೆ, ಇವ್ರಿಗೆ ಮುಂದೂಡೋ ಅಭ್ಯಾಸ ಗೊತ್ತೇ ಇಲ್ಲ. ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಲಿ ಅಂತ ನೋಡ್ತಾರೆ, ಏನೂ ಇಲ್ಲ ಅಂದ್ರೆ ಮಾಡ್ಕೊಂಡು ಕೂತಿರ್ತಾರೆ, ನೋಡಿದಿರಲ್ಲ. ದೇ ವಾಂಟ್ ಟು ಬಿ ಆಲ್ವೇಸ್ ಇನ್ ಆಕ್ಷನ್. ಈ ಮುಂದೂಡೋ ಸ್ವಭಾವ ಯಾರಿಗಿರೋದು? ಈ 2 ತರದ ವ್ಯಕ್ತಿತ್ವ, ಒಂದು ಭಾವನಾತ್ಮಕ ವ್ಯಕ್ತಿತ್ವ, ಇನ್ನೊಂದು ಈ ಐಡಿಯಾ ಓರಿಯೆಂಟೆಡ್ ಪರ್ಸನ್ ಅಂತಾರಲ್ಲ ಅವ್ರಿಗಿರುತ್ತದು. ಸೊ ಈ ತುಂಬಾ ಕಲ್ಪನೆಗಳಿರುತ್ತೆ, ಐಡಿಯಾಗಳಿರುತ್ತೆ, ಇದು ಮಾಡೋಣ, ಅದು ಮಾಡೋಣ, ಹಿಂಗ್ ಮಾಡೋಣ, ಹಾಗೆ ಮಾಡೋಣ. ಸೊ ದೇ ವಿಲ್ ಬಿ ಆಲ್ವೇಸ್ ಪೋಸ್ಟ್ಪೋನಿಂಗ್. ಕರೆಕ್ಟ್? ಎಕ್ಸಾಂಪಲ್, ಜನರಲಿ ಏನೇನು ಪೋಸ್ಟ್ಪೋನ್ ಮಾಡ್ತೀವಿ? ಒಂದು ಇಮೇಲ್ ಬರುತ್ತೆ, ರೆಸ್ಪಾಂಡ್ ಮಾಡ್ಬೇಕು, ಆ ಇಮೇಲ್ಗೆ ರೆಸ್ಪಾಂಡ್ ಮಾಡೋಣ ಅಂತಿರ್ತೀವಿ, ಬಟ್ ಹಂಗೆ ಕೂತಿರ್ತೀವಿ, ಮಾಡೋಣ ಬಿಡು ಮಾಡೋಣ. ಒಂದು ಕೊಟೇಶನ್ ಕಳಿಸ್ಬೇಕು, ಇನ್ನೂ 1 ವಾರ ಟೈಮ್ ಇದೆಯಲ್ಲ, ಕೊಟೇಶನ್ ಕಳ್ಸೋಣ ಬಿಡು, ಟೈಮ್ ಇದೆ. ಕರೆಕ್ಟ್? ಅರ್ಧ ಗಂಟೆಯಲ್ಲಿ ಕಾಲ್ ಮಾಡ್ತೀವಿ ಅಂತ ಹೇಳ್ತೀವಿ, ಅರ್ಧ ದಿನ ಆದ್ರೂ ವಾಪಸ್ ಕಾಲ್ ಮಾಡಲ್ಲ. ಇನ್ನು ಮನೆಗಳಲ್ಲಿ ಕೇಳ್ಬೇಕಲ್ವಾ, ಗ್ಯಾಸ್ ಬುಕ್ ಮಾಡ್ರಿ ಅಂತ ಹೇಳಿರ್ತಾರೆ, ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಲಕ್ಕಿಲಿ ಗ್ಯಾಸ್ ಮುಗಿಯೋಕ್ಕಿಂತ ಮುಂಚೆ ಮಾಡಿರ್ತೀರಾ ಅನ್ಕೊಂಡಿದ್ದೀನಿ. ಕರೆಕ್ಟ್? ಎಷ್ಟೊಂದ್ ಸತಿ ಏನಾಗುತ್ತೆ, ಈ ಪೋಸ್ಟ್ಪೋನ್ ಗುಣಗಳು ಇರೋರಿಗೆ, ಓಕೆ, ಸ್ಮಾಲ್ ಥಿಂಗ್ಸ್, ಆ ಚಿಕ್ಕ ಗುಣಗಳನ್ನ ಅಲ್ಲಲ್ಲೇ ಮುಗಿಸ್ತಿರೋದ್ರಿಂದ, ಲಾಂಗ್ ಗ್ಯಾಪ್ ಕೊಟ್ಟಿದ್ರಿಂದ ಅದು ದೊಡ್ಡದಾಗಿ ಬೆಳೆದು ಪೇನ್ ಆಗುತ್ತೆ ಅಥವಾ ಸ್ಟ್ರೆಸ್ಫುಲ್ ಆಗುತ್ತೆ. ಎಕ್ಸಾಂಪಲ್, ನಮ್ಗೆ ಹಲ್ಲು ನೋವು ಅಂತ ಗೊತ್ತಾಗುತ್ತೆ, ಲೈಟ್ ಆಗಿ ಸೆನ್ಸೇಷನ್ ಕೊಡಕ್ ಶುರು ಆಗುತ್ತೆ, ನೀರ್ ಕುಡಿದಾಗ, ಸ್ವೀಟ್ ತಿಂದಾಗ. ಏನರ್ಥ? ಏನೋ ಒಳಗಡೆ ಡ್ಯಾಮೇಜ್ ಆಗ್ತಾ ಇದೆ, ಬೇಗ ಡಾಕ್ಟರ್ ಹತ್ರ ಹೋಗೋಣ ಅಂತ. ಆದ್ರೆ ನಾವೇನ್ ಮಾಡ್ತೀವಿ, ಸ್ವಲ್ಪನೇ ತಾನೇ ಲವಂಗ ಇಟ್ಕೊಂಡ ಬಿಡು, ಅಡ್ಜಸ್ಟ್ ಆಗುತ್ತೆ ಬಿಡು. ಕರೆಕ್ಟ್? ಹೆಂಗೋ ಕೊರೋನಾ ಬೇರೆ ಇದೆ, ಡಾಕ್ಟರ್ಗಳ ಹತ್ರ ಹೋಗೋದು ಬಾರಿ ಕಷ್ಟಪ್ಪ. ಸೊ ದೇ ಪೋಸ್ಟ್ಪೋನ್. ಹೆಡ್ಡೇಕ್ ಅಲ್ವಾ, ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕು, ಸರಿ ಹೋಗುತ್ತೆ ಬಿಡು. ಕರೆಕ್ಟ್? ಸೊ ದೇ ಡೋಂಟ್ ಟೇಕ್ ಲಿಟಲ್ ಎಕ್ಸ್ಟ್ರಾ ರೆಸ್ಟ್, ಮಾಡೋಣ ಬಿಡು. ಸೊ ಎಲ್ಲಿವರೆಗೂ ಈ ಹಲ್ಲು ನೋವು ಭಯಾನಕವಾಗಿ ಕಿತ್ತಾಕ ಲೆವೆಲ್ ಬರೋವರೆಗೂ ಅವ್ರು ಪೋಸ್ಟ್ಪೋನ್ ಮಾಡಿರ್ತಾರೆ.
ಪೆಟ್ರೋಲ್ ಖಾಲಿ ಅಂತ ತೋರಿಸ್ತಾ ಇರುತ್ತೆ, ಅಲ್ಲಿ ಏನ್ ಮಾಡ್ತೀವಿ, ನೆಕ್ಸ್ಟ್ ಬಂಕ್ ಅಲ್ಲಿ ಹಾಕೋಣ ಬಿಡು ಅಂತ ಪೋಸ್ಟ್ಪೋನ್ ಮಾಡಿರ್ತೀವಿ. ಈ ಅಭ್ಯಾಸ ಇದೆಯಲ್ಲ, ಈ ಪೋಸ್ಟ್ಪೋನ್ ಮಾಡೋ ಅಭ್ಯಾಸ, ಇಟ್ಸ್ ಗೋಯಿಂಗ್ ಟು ಬಿ ಸಮಥಿಂಗ್ ಲೈಕ್ ಲಾಂಗ್ ನಲ್ಲಿ ತುಂಬಾ ಸ್ಟ್ರೆಸ್ ಮಾಡ್ಬಿಡುತ್ತೆ. ಕರೆಕ್ಟ್? ಅಂಡ್ ದಿಸ್ ವಿಲ್ ಸ್ಲೋ ಡೌನ್ ದ ಪ್ರೋಗ್ರೆಸ್ ಆಫ್ ಬಿಸ್ನೆಸ್. ಅಂಡ್ ಅಗೇನ್ ಲೈಕ್ ಟೈಪ್ ಆಫ್ ಪೀಪಲ್ ಲೈಕ್ ಲೈಫ್ ಇವಾಗ ಎಂಜಾಯ್ ಮಾಡೋಣಪ್ಪ, ಇವಾಗ ಏನಿದೆ ಇವಾಗ ನೋಡೋಣ, ನಾಳೆ ನಾಡ್ದು ಯಾರು ನೋಡಿದವರು ಇದ್ದಾರೆ. ನಮ್ಮಲ್ಲಿ ಒಬ್ಬ ಕೆಲಸ ಮಾಡ್ತಾ ಇದ್ದ, ಅನಿಲ್ ಅಂದ್ಬಿಟ್ಟು. ಓಕೆ, ಅವ್ನು ಹೇಗಪ್ಪ ಅಂದ್ರೆ ಮಂತ್ ಬಿಗಿನಲ್ಲಿ ಫುಲ್ ಜೋಶ್ ಬಂದಿ ದುಡ್ಡೆಲ್ಲ ಫಟ ಫಟ ಖರ್ಚು ಮಾಡಿ ಎಂಜಾಯ್ ಮಾಡು. ಆಮೇಲೆ ಏನ್ ಮಾಡೋನು, ಒಂದು 16-17 ದಿನ ಆದ್ಮೇಲಿಂದ ಊಟಕ್ಕೆ ಬಾರೋ ಅಂದ್ರೆ ಬೇಡ, ನನ್ಗೆ ಹೊಟ್ಟೆ ಸಿಗ್ತಾ ಇಲ್ಲ. ಥಿಂಕಿಂಗ್ ಲೈಕ್ ಮೇ ಬಿ ಟ್ರೂ. ಆಮೇಲೆ ಗೊತ್ತಾಯ್ತು ಜೋಬಲ್ಲಿ ಖಾಲಿ, ಸ್ಯಾಲರಿ ಫುಲ್ ಎಂಜಾಯ್ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಸಮ್ ಪೀಪಲ್ ಲೈಕ್ ನೋ ದೇ ಜಸ್ಟ್ ವಾಂಟ್ ಟೆಂಪರರಿ ಹ್ಯಾಪಿನೆಸ್, ಫನ್ ಅಂಡ್ ಎಂಜಾಯ್ಮೆಂಟ್. ದೇ ಡೋಂಟ್ ಥಿಂಕ್ ಫಾರ್ ಲಾಂಗ್ ಟೈಮ್ ಹೇಗೆ ಏನು ಅಂತ. ಈ ಸಮಸ್ಯೆ ಇರೋರು ಅಂತ ಏನ್ ಮಾಡ್ತಾರೆ, ಇವಾಗ ಉಳಿಸ್ಬೇಕು ನೋಡ್ಕೊಳ್ಳೋಣ, ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. There are some small things. There is important decisions of important aspect of life. They postpone. ಏನಾಗುತ್ತೆ, ಪೋಸ್ಟ್ಪೋನ್ಮೆಂಟ್ ಅನ್ನೋದಿದೆಯಲ್ಲ, ಇದು ಒಂಥರ ಗೆದ್ದಲು ಹುಳ ಇದ್ದಂಗೆ, ಒಳಗಡೆಯಿಂದ ತಿಂತಾ ಇರುತ್ತೆ. ಅಂಡ್ ಯಾವಾಗ ಅದು ನಮ್ಗೆ ಒಳಗಡೆಯಿಂದ ಈ ವೀಕ್ ಮಾಡುತ್ತೆ ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಲೈಫಲ್ಲಿ ಬೆಳಿಬೇಕಂದಾಗ ಕೂಡ ಇಟ್ ಬಿಕಮ್ಸ್ ಲೈಕ್ ಕೈಂಡ್ ಆಫ್ ಎನ್ ಹ್ಯಾಬಿಚುಯಲ್ ವೀಕ್ನೆಸ್ ಆಗ್ಬಿಟ್ಟಿರುತ್ತೆ. ಪೋಸ್ಟ್ಪೋನ್ ಆಗಿ ಒಂದು ಏಜ್ ದಾಟ್ಬಿಡುತ್ತೆ, ಎನರ್ಜಿ ಹೋಗ್ಬಿಡುತ್ತೆ, ಆಮೇಲೆ ಲೈಫ್ ಹೆಂಗೋ ಮುಗಿದೋಯ್ತಲ್ವಾ, ಹಿಂಗೆ ಇದೆಯೇ ನಡ್ಕೊಂಡು ಹೋಗೋಣ ಬಿಡು ಅಂತ ಎಷ್ಟೊಂದು ಜನರಿಗೆ ಈ ಮನೋಭಾವ ಬಂದ್ಬಿಡುತ್ತೆ. ನಿಮ್ಗೆ ಈ ಥರದ್ದು ಬೇಡ ಅಲ್ವಾ? ಹಾಗಾದ್ರೆ ಏನ್ ಮಾಡಿ ಅಂದ್ರೆ, ಫಸ್ಟ್ ಆಫ್ ಆಲ್ ಆಸ್ಕ್ ಯುವರ್ ಸೆಲ್ಫ್, ಯಾವ್ಯಾವ ವಿಚಾರದಲ್ಲಿ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ನೀವು? ಚಿಕ್ಕ ವಿಚಾರ, ದೊಡ್ಡದೇನು ಮಾಡಲ್ಲ. ಈಗ ಟೆಲಿಫೋನ್ ಬಿಲ್ ಬಂತು ಕಟ್ಬೇಕು, ಏನ್ ಮಾಡ್ತೀರಾ? ಮೊಬೈಲ್ ಬಿಲ್ ಬಂತು ಕಟ್ಬೇಕು, ಏನ್ ಮಾಡ್ತೀರಾ? ಲಾಸ್ಟ್ ಡೇವರೆಗೂ ಟೈಮ್ ಇದೆಯಲ್ಲ, ಇನ್ನೊಂದಷ್ಟು ದಿವಸ ಕಟ್ಟಣ ಬಿಡು. ಪ್ರೀಮಿಯಂ ಬಂತು, ಹೆಲ್ತ್ ಇನ್ಶೂರೆನ್ಸ್ ಬಂತು ಅಲ್ವಾ, LIC ಕಟ್ಟಣ ಬಿಡು, ಪರವಾಗಿಲ್ಲ. ಕಾರ್ ಇನ್ಶೂರೆನ್ಸ್ ತಾನೇ, ಕಟ್ಟಣ ಬಿಡು. ಸಿ ದ ಸ್ಮಾಲ್ ಥಿಂಗ್ಸ್ ಯು ಪೋಸ್ಟ್ಪೋನ್. ಚಿಕ್ಕ ಗುಣಗಳು ದೊಡ್ಡದಾಗ್ಬಿಡುತ್ತೆ ಮುಂದೆ, ಹೌದಲ್ವಾ? ಸೊ ನನ್ನ ಹತ್ರ 4 ಪರಿಹಾರ ಇದೆಯಪ್ಪ. ಮೊಟ್ಟ ಮೊದಲನೇದು, ಸೊ ದ ಮೂಮೆಂಟ್ ಸಮಥಿಂಗ್ ಕಮ್ಸ್ ಟು ಯು, ಚಿಕ್ಕ ಕೆಲಸನ ಏನ್ ಮಾಡಿ, ಬಿಲ್ಡ್ ದಿಸ್ ಹ್ಯಾಬಿಟ್. ಏನದು? ಡೂ ಇಟ್ ನೌ ಅಷ್ಟೇ, ಜಸ್ಟ್ ಡೂ ಇಟ್. ಬಂತು ಮಾಡಬೇಕು, ಮುಗಿಸ್ಬಿಡಿ. ಡೋಂಟ್ ಪೋಸ್ಟ್ಪೋನ್ ಇಟ್, ಮೇಕ್ ಎನ್ ಹ್ಯಾಬಿಟ್, ರೈಟ್? ದ ಮೂಮೆಂಟ್ ಇಟ್ ಕಮ್ಸ್, ಡೂ ಇಟ್. ಕಾಲ್ ಮಾಡಬೇಕು, ಮಾಡ್ಬಿಡಿ. ಡೋಂಟ್ ಪೋಸ್ಟ್ಪೋನ್. ಸತ್ಯ ಅದೇ ದೊಡ್ಡ ಪ್ರಾಬ್ಲಮ್, ಅದನ್ನೇ ಹೇಳ್ತಾ ಅದು ಮಾಡಿ ಅಂದ್ಬಿಟ್ಟು ಇಲ್ಲ. ಎರಡನೇದು, ಸೆಕೆಂಡ್ ಸೊಲ್ಯೂಷನ್ ನನ್ನ ಕಡೆಯಿಂದ ಏನಪ್ಪ ಅಂತ ಹೇಳಿದ್ರೆ, ಮೇಕ್ ಇಟ್ ಅವರ್ಲಿ ಗೋಲ್ಸ್. ಏನ್ ಅವರ್ಲಿ ಗೋಲ್ಸ್ ಅಂದ್ರೆ, ನಾನು ಟೆಲ್ ಯು ಒನ್ ಥಿಂಗ್. ಸೇ ರೈಟ್ ನೋ ಐ ಮೀನ್ ಟು ಬಿಸ್ನೆಸ್ ಕೋಚಿಂಗ್ ಫುಲ್ ಟೈಮ್. ಹೊಸ ಟಾಪಿಕ್ಸ್ ಕ್ರಿಯೇಟ್ ಮಾಡಬೇಕು, ರಿಸರ್ಚ್ ಮಾಡಬೇಕು, ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ಈಗ ಲೈಕ್ ಐ ಆಲ್ವೇಸ್ ನೋಸ್ ಒನ್ ಥಿಂಗ್, ಕ್ರೈಸಿಸ್ ಟೈಮ್ ಇಸ್ ಎ ಗ್ರೇಟ್ ಆಪರ್ಚುನಿಟಿ. ಈಗ ಮಧ್ಯಮ ವರ್ಗದ ಎಲ್ಲ ಉದ್ಯಮಿಗಳಿಗೆ, ಇವನ್ ಟಾಪ್ ಬಿಸ್ನೆಸ್ ಓನರ್ಸ್ ಎಲ್ರಿಗೂ ಒಂಥರ ಒಂದು 30-40% ಬಿಸ್ನೆಸ್ ಫ್ಲೋ ಇದೆ. ಕೆಲವು ಸೆಗ್ಮೆಂಟ್ಗಳಂತೂ ಬಿಸ್ನೆಸ್ ಥಂಡ ಆಗ್ಬಿಟ್ಟಿದೆ. ಮತ್ತೆ ಇನ್ನೊಂದು ಎಷ್ಟೊಂದು ಹೊಸ ಸೆಗ್ಮೆಂಟ್ ಓಪನ್ ಆಗ್ತಾ ಇದೆ. ಅಂಡ್ ಇಫ್ ಯು ಆರ್ ದ ಗೈ ಲೈಕ್ ಹೂ ಆರ್ ವೆರಿ ಕ್ರಿಯೇಟಿವ್, ತುಂಬಾ ಟೈಮ್ ತಗೊಂಡ್ರಿ ಯೋಚನೆ ಮಾಡ್ಲಿಕ್ಕೆ, ಪ್ಲಾನ್ ಮಾಡ್ಲಿಕ್ಕೆ, ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ, ಇಟ್ ಇಸ್ ವೆರಿ ಡಿಫಿಕಲ್ಟ್. ಕರೆಕ್ಟ್? ಸೊ ನಾನೇನ್ ಮಾಡ್ತಾ ಇದ್ದೀನಿ ಇವಾಗ, ಸೊ ಮೆನಿ ಥಿಂಗ್ಸ್ ಐ ಹ್ಯಾವ್ ಟು ಎಕ್ಸಿಕ್ಯೂಟ್ ನೌ. ಲೈಕ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರಿನರ್ಸ್ ಎಲ್ಲರಿಗೂ ಹೊಸ ಬಿಸ್ನೆಸ್ ಟ್ರೈನಿಂಗ್ ಕೊಡಬೇಕು, ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಬೇಕು, ಆಲ್ಟರ್ನೇಟಿವ್ ಬಿಸ್ನೆಸ್ ಮಾಡೆಲ್ ಹೇಗೆ ಮಾಡಬೇಕು, ಮಾರ್ಕೆಟಿಂಗ್ ಅಂದ್ರೆ ಏನು. ಸೊ ಐ ನೀಡ್ ಟು ಡೂ ಸೋ ಮಚ್ ರಿಸರ್ಚ್. ಸೊ ಮೈಂಡ್ ಏನಾಗುತ್ತೆ, ಆ ಕಡೆ ಈ ಕಡೆ ಹೇಳ್ಕೊಂಡು ಹೋಗುತ್ತೆ, ಇದು ಮಾಡ್ಲಾ ಅದು ಮಾಡ್ಲಾ ಅಂತ ಇರುತ್ತೆ. ನೋ ವಾಟ್ ಐ ಡೂ ಫಾರ್ ಮೈ ಸೆಲ್ಫ್, ಐ ಟೆಲ್ ಮೈ ಸೀಕ್ರೆಟ್. ಡು ಯು ವಾಂಟ್ ಸೀಕ್ರೆಟ್? ಟೈಪ್ ಸೀಕ್ರೆಟ್. ಓಕೆ, ನಿಮ್ಗೆ ಇದು ಇಷ್ಟ ಆಗ್ತಾ ಇದೆ ವಿಡಿಯೋ ಅಂತ ಹೇಳಿದ್ರೆ ಗಿವ್ ಥಮ್ಸ್ ಅಪ್, ಗಿವ್ ಸಮ್ ಹಾರ್ಟ್ ಸಿಂಬಲ್. ಸೊ ಅಟ್ ಲೀಸ್ಟ್ ಬೇರೆಯವ್ರಿಗೆಲ್ಲರಿಗೂ ಇದು ಕನ್ನಡದಲ್ಲಿ ತುಂಬಾ ಜನರಿಗೆ ಯೂಸ್ ಆಗಲಿ ಮಾರಾಯರೆ. Okay, and I receive almost 10 calls per day. Okay, so now it's becoming 15 calls, and I'm keeping it track. Okay, one level that is means I cannot handle calls. I'll only take SMS and I'll reply them. Okay, so I'm very happy to answer. You know what's my secret? I keep hourly goals. I will not touch important works. I'll keep my mobile aside and I keep all the works ಅವರ್ಲಿ ಟಾರ್ಗೆಟ್ ಇಟ್ಕೊಳ್ತೀನಿ. ಸೊ ಪ್ರೊಕ್ರಾಸ್ಟಿನೇಷನ್ ಅನ್ನೋದಿಲ್ಲ. ಈ ದಿನದಲ್ಲಿ ಇಷ್ಟು ಟಾರ್ಗೆಟ್, ಇಷ್ಟು ಕೆಲಸ ಮುಗಿಸ್ಬಿಟ್ಟೆ ಬೇರೆ ನಾನು ಮಾತಾಡೋದು. ವೆದರ್ ಇಟ್ಸ್ ಐ ಟಾಕ್ ಟು ಮೈ ಟೀಮ್ ಆರ್ ಲೈಕ್ ಟಾಕ್ ಟು ಫ್ಯಾಮಿಲಿ ಆರ್ ಎನಿಥಿಂಗ್, ಐ ಜಸ್ಟ್ ಕೀಪ್ ಎನ್ ಅವರ್ಲಿ ಟಾರ್ಗೆಟ್. ಇಷ್ಟು ನಿಮಿಷದಲ್ಲಿ ಈ ಕೆಲಸ ಮುಗಿಸ್ತೀನಿ. ಐ ಗಿವ್ ಮೈ ಸೆಲ್ಫ್ ಟಾರ್ಗೆಟ್ಸ್, ಯು ಗಿವ್ ಅ ಸೆಲ್ಫ್ ಟಾರ್ಗೆಟ್. ಸೊ ಅವಾಗ ಈ ಪೋಸ್ಟ್ಪೋನ್ಮೆಂಟ್ ಅನ್ನೋಂಥದ್ದು ಏನಿರುತ್ತೆ,
can taken into control. So first one, do it now. Second one is hourly target. Third one ಏನು ಗೊತ್ತಾ, have an accountability partner. Sometimes ಈ ಗುಣ ಬೆಳೆಯೋದಕ್ಕೆ ಏನ್ ಬೇಕಾಗುತ್ತೆ, you need some kind of a person who reminds you. Okay, ಇದು ಮಾಡ್ದ, ಇದಾಯ್ತಾ, ಇದು ಮಾಡ್ದ, ನಾವು ಆಫ್ ಟ್ರ್ಯಾಕ್ ಆಗ್ಬಿಡೋಕೆ ಚಾನ್ಸಸ್ ಇರುತ್ತೆ. ಆಸ್ ಅನ್ ಆಂಟರ್ಪ್ರಿನರ್ ತುಂಬಾ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ನಿಮ್ದು. ಓಕೆ, ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ನೀವು ಹ್ಯಾವ್ ಸಮ್ ಅಕೌಂಟಬಿಲಿಟಿ ಪಾರ್ಟ್ನರ್. ಎಕ್ಸಾಂಪಲ್, ಇಷ್ಟು ಕೆಲಸಗಳು ಮಾಡ್ಬೇಕಾಗಿರುತ್ತೆ, ಅದು ಆಯ್ತಾ ಅಂತ ಯಾರಾದ್ರೂ ಒಬ್ರು ಜ್ಞಾಪಿಸೋರು, ನಿಮ್ಗೆ ರಿಮೈಂಡ್ ಮಾಡೋರು, ಬೈಯೋರಲ್ಲ, ಪ್ರಶ್ನೆಗಳು ಕೇಳಿ ನಿಮ್ಮನ್ನು ಇರಿಟೇಟ್ ಮಾಡೋರಲ್ಲ. ಯು ಕಾಲ್ ಇಟ್ ಆಸ್ ಅನ್ ಅಕೌಂಟಬಿಲಿಟಿ ಪಾರ್ಟ್ನರ್. ಸೊ ಅಕೌಂಟಬಿಲಿಟಿ ಪಾರ್ಟ್ನರ್ ಕುಡ್ ಬಿ ಯುವರ್ ಗುಡ್ ಫ್ರೆಂಡ್ or could be a family member who understands you very well. Okay, you not to invest money for that. And if you're okay to invest money, we have a Business Tycoon Academy. Come to join us. Okay, so we have every week Monday night mentoring, and 1 year 52 weeks program with the live sessions, monthly 4 business management principles na ಹೇಳ್ಕೊಡ್ತೀವಿ, special classes ಇರುತ್ತೆ. So we remind you, like ಇಷ್ಟು ಡಿಪಾರ್ಟ್ಮೆಂಟ್ ಇರುತ್ತೆ, have you done this ಅನ್ನೋ programs ಮಾಡ್ತಾ ಇರ್ತೀವಿ. So it's a small paid program. You be a part of it. Like 6 months ಅಲ್ಲಿ 1600 ಜನ ಜಾಯ್ನ್ ಆಗಿದ್ದಾರೆ Business Tycoon Academy online.mybda.in ನ ಒಂದು ನಮ್ಮ ಪ್ರೋಗ್ರಾಮ್ ನ ಮಾಡ್ತಾ ಇದ್ದಾರೆ. ಸೊ ಹ್ಯಾವ್ ಯುವರ್ ಓನ್ ಅಕೌಂಟಬಿಲಿಟಿ ಪಾರ್ಟ್ನರ್. ಅಕೌಂಟಬಿಲಿಟಿ ಪಾರ್ಟ್ನರ್, ಇವತ್ತು ಇಷ್ಟು ಕೆಲಸ ಆಯ್ತು, ಮಾಡಿದ್ದೀರಾ, ಆಯ್ತು, ಇಲ್ಲ ಆಗಿಲ್ಲ ಅಂದ್ರೆ ನಾಟ್ ಡನ್ ಇಟ್, ಕರೆಕ್ಟ್. ಅಂಡ್ ದೆನ್ ಕಮ್ಸ್ ಯುವರ್ ಇನ್ನೊಂದು ಏನ್ ಗೊತ್ತಾ, ಬೆಸ್ಟ್ ಬಾಸ್ ಕೆಲಸ ಏನ್ ಗೊತ್ತಾ, ಆಕ್ಚುಲಿ ನೀವು ಮಾಡದೇ ಇರೋದೇ ಬಾಸ್ ಕೆಲಸ. ಏನದು, ಥಿಂಕಿಂಗ್ ಜಾಬ್, ಎಕ್ಸಿಕ್ಯೂಟಿಂಗ್ ಜಾಬ್ ಎಲ್ಲ ಬೇರೆಯವ್ರು ಮಾಡಬೇಕು. ಸೊ ಅದಕ್ಕೆ ಏನ್ ಮಾಡಬೇಕು, ಡೆಲಿಗೇಟ್ ಇಟ್. ಏನಂತಂದ್ರೆ, ಟೆಲಿಫೋನ್ ಬಿಲ್ ಬಂತು, ಗಿವ್ ಇಟ್ ಟು ಸಂಬಡಿ, ಇದನ್ನ ಕಟ್ಬಿಡಪ್ಪ, ಚೆಕ್ ಸೈನ್ ಮಾಡಿ ಕೊಟ್ಬಿಡಿ, ಇಲ್ಲ OTP ಕೊಡಿ, ಆಫೀಸ್ ಟೀಮ್ ಅವ್ರು ಇರ್ತಾರೆ, ಅದನ್ನ ಪೇ ಮಾಡ್ತಾರೆ, ಮುಗೀತು. ಡೆಲಿಗೇಟ್. ಐ ಡೂ ಒನ್ ಥಿಂಗ್, ಆಲ್ ರಿಪಿಟೇಟಿವ್ ವರ್ಕ್ಸ್ ನ ಏನ್ ಮಾಡ್ತೀವಿ, ಸಣ್ಣ ಸಣ್ಣ ರಿಪಿಟೇಟಿವ್ ಕನ್ಸಿಸ್ಟೆಂಟ್ ವರ್ಕ್ ಐ ವಿಲ್ ನಾಟ್ ಹೋಲ್ಡ್ ಇನ್ ಮೀ. ಇಫ್ ಐ ಹೋಲ್ಡ್ ಇನ್ ಮೀ, ದಟ್ಸ್ ಅ ಪ್ರಾಬ್ಲಮ್. ಬಿಕಾಸ್ ಎರಡು ತರದ ಕೆಲಸ ಇರುತ್ತೆ ಬಾಸ್ಗೆ, ಒಂದು ಕ್ರಿಯೇಟಿವ್ ಜಾಬ್, ಇನ್ನೊಂದು ರಿಪಿಟೇಟಿವ್ ವರ್ಕ್. 90% ಆಫ್ ದ ಬಿಸ್ನೆಸ್ ಇಸ್ ಆಲ್ ರಿಪಿಟೇಟಿವ್ ವರ್ಕ್ ಇನ್ ದ ಡೇ. ಸೊ ಆಸ್ ಅ ಬಾಸ್, ಯು ವಾಂಟ್ free mind, stress free life, right? You want that space to think. ಈಗಂತೂ ಟೈಮ್ ಎಲ್ರಿಗೂ ತುಂಬಾ ಥಿಂಕಿಂಗ್ ಟೈಮ್ ಬೇಕು. ಯಾಕೆ ಈ ಟಾಪಿಕ್ ತಗೊಂಡಿರೋದು ನಾನು ಇವಾಗ, ಮುಂದೂಡೋ ಸ್ವಭಾವ. ಸೊ ಇವಾಗ ನನ್ಗೆ ಗೊತ್ತು, ಇವಾಗ ನಿಮ್ ಬಿಸ್ನೆಸ್ ನ ಹೆಂಗ್ ತಗೊಂಡೋಗ್ಬೇಕು ಮುಂದೆ, ಯಾವ ಸೆಗ್ಮೆಂಟ್, ಈಗ ನಿಮ್ಗೆ ಕಸ್ಟಮರ್ ನಿಮ್ಮ ಹತ್ರ, ಈ ನಿಮ್ಮ ಬಿಸ್ನೆಸ್ ಮಾಡೆಲ್ ಏನಿದೆ ಅದು ಸೂಟಬಲ್ ಆಗಿದೆಯಾ, ನಿಮ್ಮ ಪ್ರಾಡಕ್ಟ್ ಇವಾಗ ನೀಡ್ ಪ್ರಾಡಕ್ಟ್ ಇದೆಯಾ ಅಥವಾ ಲಕ್ಸುರಿ ಪ್ರಾಡಕ್ಟ್. ಲಕ್ಸುರಿ ಪ್ರಾಡಕ್ಟ್ ಅಲ್ಲಿ ಕಸ್ಟಮರ್ ಎಷ್ಟು ಜನ ದುಡ್ಡು ಖರ್ಚು ಮಾಡಕ್ ರೆಡಿ ಇದ್ದಾರೆ, ಅಥವಾ ನಿಮ್ಮ ಇರೋ ಮಾರ್ಕೆಟ್ ಸೈಜ್ ಏನಿದೆ ಅದು ಸಾಕಾ, ಇನ್ನು ದೊಡ್ಡದ್ ಮಾಡ್ಬೇಕಂತ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಯೋಚನೆ ಮಾಡೋ ಟೈಮಲ್ಲಿ ಸಣ್ಣ ಕೆಲಸಗಳು ಪೈಲಪ್ ಆದಾಗ ಇಟ್ ಬಿಕಮ್ಸ್ ಅ ವೆರಿ ಇರಿಟೇಟಿವ್. ಕರೆಕ್ಟ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಆ ಇರಿಟೇಷನ್ ಇಂದ ಹೊರಗಡೆ ಬರ್ಬೇಕಂದ್ರೆ ಒಂದೇ ಒಂದು ದಾರಿ, ಏನ್ ಗೊತ್ತಾ, ಇಫ್ ಯು ಹ್ಯಾವ್ ಪೀಪಲ್, ಡೆಲಿಗೇಟ್ ಅಂದ್ರೆ ಇನ್ನೊಬ್ರಿಗೆ ವಹಿಸ್ಬಿಡಿ, ಇದನ್ನ ನೀನ್ ಮಾಡ್ಬಿಡಪ್ಪ, ಬಂತು ಹೇಳ್ಬಿಡಿ, ಇದನ್ನ ಮಾಡಿ ಇಷ್ಟು ಹೇಳ್ಬಿಟ್ರೆ ಆಗುತ್ತೆ. ಯು ಹ್ಯಾವ್ ಮೋರ್ ಆಫ್ ಟೈಮ್, peaceful time, and you can think, you can plan, you can have your own peaceful time. Make sense, right? Thank you. But ಎಲ್ರಿಗೂ ಡೆಲಿಗೇಟ್ ಮಾಡ್ಲಿಕ್ಕೆ ಒಂದು ಭಯ, ಅಯ್ಯೋ ಅವ್ರು ತಪ್ಪು ಮಾಡ್ಬಿಟ್ರೆ, ಅವ್ರು ಸರಿ ಮಾಡಿಲ್ಲ ಅಂದ್ರೆ. ಡೆಲಿಗೇಟ್ ಮಾಡಿ, ಸರಿ ಮಾಡಿಲ್ಲ ಅಂದ್ರೆ ಒಂದ್ಸತಿ 2 ಸತಿ ಫೀಡ್ಬ್ಯಾಕ್ ಕೊಟ್ಟು, ಇದು ಹಿಂಗಲ್ಲ ಹೀಗೆ ಮಾಡೋದು ಅಂತ ಹೇಳ್ಕೊಟ್ರೆ ಆಯ್ತು. ಒನ್ ಥಿಂಗ್ ಏನ್ ಗೊತ್ತಾ, ಲೈಫಲ್ಲಿ there should not be pending at the ending. Listen to this. There should not be pending at the ending. ಅದು ಮಂತ್ರ ಅಷ್ಟೇ, ಏನಿಲ್ಲ. ಯಾವ ಕೆಲಸನ ಮುಂದೂಡ್ತಾ ಹೋಗ್ತೀವಿ, ಪೈಲ್ಸ್ ಅಪ್, ದೊಡ್ಡ ಅಗಾಧವಾದಂತ ಒಂದು ಪರ್ವತ ಆಗ್ಬಿಡುತ್ತೆ, ಮೆಂಟಲ್ ಸ್ಟ್ರೆಸ್ ಆಗ್ಬಿಡುತ್ತೆ. ಸ್ಮಾಲ್ ಪ್ರಾಬ್ಲಮ್ ಇಗ್ನೋರ್ಡ್ ಲಾಂಗ್ ಎನಫ್ ಬಿಕಮ್ಸ್ ಎ ಬಿಗ್ ಪ್ರಾಬ್ಲಮ್. ಸ್ಮಾಲ್ ಪ್ರಾಬ್ಲಮ್ ಇಗ್ನೋರ್ಡ್ ಲಾಂಗ್ ಎನಫ್ ಬಿಕಮ್ಸ್ ಎ ಹೆಡ್ಏಕ್. ಕರೆಕ್ಟ್. ಆಫೀಸಲ್ಲಿ ಯಾರೋ ಒಂದು ಸಮಸ್ಯೆ ಇದೆ, ನೋಡೋಣ ಒಂದ್ ಟೈಮ್ ದೊಡ್ಡ ಸಮಸ್ಯೆ ಆಗಿ ಅದನ್ನ ಸಾಲ್ವ್ ಮಾಡಕ್ಕಾಗ ಕಷ್ಟ ಬೀಳ್ಬೇಕಾಗುತ್ತೆ. ಯಾವುದೋ ಒಂದು ಡಿಪಾರ್ಟ್ಮೆಂಟ್ ವೀಕ್ ಆಗಿದೆ, ಅದಕ್ಕೆ ನೀವು ಅಟೆನ್ಷನ್ ಕೊಟ್ಟಿರಲ್ಲ, ನೋಡೋಣ ಒನ್ ಡೇ ದಟ್ ಬಿಕಮ್ಸ್ ಎ ಬಿಗ್ಗೆಸ್ಟ್ ಪ್ರಾಬ್ಲಮ್. ಐ ಹ್ಯಾವ್ ಸೀನ್ ಒನ್ ಆಫ್ ಮೈ ಆರ್ಗನೈಸೇಷನ್, ರೈಟ್, ಒಬ್ಬ ವ್ಯಕ್ತಿ ಆಟಿಟ್ಯೂಡ್ ಸರಿಗಿರ್ಲಿಲ್ಲ, and he was performing little good, and I took it for a granted. Okay, ಚೆನ್ನಾಗಿ ಮಾಡ್ತಾ ಇದ್ದಾನೆ, ಪರವಾಗಿಲ್ಲ, ಸರಿ ಹೋಗ್ತಾನೇನೋ. At a time it became like uncorrectable ಆಗೋಯ್ತು. So I have to cut the person.
ಕರೆಕ್ಟ್. ಸೊ ಚಿಕ್ಕದ್ರಲ್ಲೇನೆ ಏನ್ ಮಾಡ್ಬೇಕು, ಕರೆಕ್ಷನ್ ಕೆಲಸ ಮಾಡಿ. ಡೋಂಟ್ ಪೋಸ್ಟ್ಪೋನ್, ಡೋಂಟ್ ಪ್ರೊಕ್ರಾಸ್ಟಿನೇಟ್, ರೈಟ್. ಬಿಸ್ನೆಸ್ ನೀಡ್ಸ್ ಆಕ್ಷನ್. Action gives you results, action gives you money, action gives you the growth. Correct. I understand, like ಇವಾಗ ಏನಿದೆ ಪರಿಸ್ಥಿತಿ, ತುಂಬಾ ಕ್ರಿಯೇಟಿವ್ ಆಗಿರಬೇಕು, ಯೋಚನೆ ಮಾಡಬೇಕು, ಹೊಸ ಸೆಗ್ಮೆಂಟ್ ಥಿಂಕ್ ಮಾಡಬೇಕು. I know you are doing all these things, but action is also very important. So whatever 80 to 90% repetitive works, then and there delegate or have an accountability partner, or hourly goals ಇಟ್ಕೊಂಡು ನೀವು ಮುಗಿಸಿ, ನಿಮ್ಮ ಹತ್ರ ಯಾರು ಟೀಮ್ ಇಲ್ಲ, ನೀವು ಒನ್ ಮ್ಯಾನ್ ಶೋ ಮಾಡ್ತಾ ಇದ್ದೀರಾ ಅಂದ್ರೆ just do it. These are 4 things, right, ಸ್ನೇಹಿತರೆ? So you can ask me any questions. I'm very very happy to answer to you. So ಈ ವಿಡಿಯೋ ಇಷ್ಟ ಆಯ್ತು, yes ಟೈಪ್ ಮಾಡಿ, ಇಷ್ಟ ಆಯ್ತು, ಏನ್ ಕಲ್ತ್ರಿ, ಏನ್ ಮಾಡಿದ್ರಿ. ಅಂಡ್ ಜೊತೆಗೆ ಐ ಲೈಕ್ ಒನ್ ಥಿಂಗ್, ಏನ್ ಗೊತ್ತಾ, ಫಾರ್ವರ್ಡ್ ಮಾಡಿ. ಏನೇನೋ ಫಾರ್ವರ್ಡ್ ಮಾಡ್ತೀರಾ, ಏನೇನೋ ಶೇರ್ ಮಾಡ್ತೀರಾ ವಿಡಿಯೋಗಳನ್ನ. ಇಫ್ ದಿಸ್ ಇಸ್ ಯೂಸ್ಫುಲ್, ಪೋಸ್ಟ್ಪೋನ್ಮೆಂಟ್ ಹೆಡ್ಏಕ್ಸ್ ಆಗುತ್ತೆ ಎಲ್ರಿಗೂ ಅಂತವ್ರಿಗೆ ಏನೋ ಒಂದು ಸಮಾಧಾನ ಸಿಗುತ್ತೆ, ಒಂದು 4 ಸ್ಟೆಪ್ಸ್ ನ ಬಳಸಿದ್ರೆ ಅಂತ ನಿಮ್ಗೆ ಅನ್ಸಿದ್ರೆ, if you love this, comment, like, share, let them everybody get used to it. Thank you ಸ್ನೇಹಿತರೆ. ನೋ ಎಂಡಿಂಗ್ ಅಟ್ ಪೆಂಡಿಂಗ್. ಅಣ್ಣವ್ರ ಒಂದು ಸಾಂಗ್ ಜ್ಞಾಪಕ ಬರ್ತಾ ಇದೆ, ನಾಳೆ ಅನ್ನೋದು ಮನೆ ಹಾಳು, ನಾಳೆ ಅನ್ನೋದು ಮನೆ ಹಾಳು, ಈಗ ಅನ್ನೋದು ಉತ್ತಮ, ಇವತ್ತು ಅನ್ನೋದು ಉತ್ತಮ, ಈಗ ಮಾಡೋದು ಇನ್ನೂ ಉತ್ತಮ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಸೊ ಡೂ ಇಟ್ ನೌ, ಹಿಯರ್. ಲೈಫ್ ಇಸ್ ನೌ ಅಂಡ್ ಹಿಯರ್. ಇಫ್ ಯು ಪ್ರೊಕ್ರಾಸ್ಟಿನೇಟ್, ಗೊತ್ತಿಲ್ಲ ಎಷ್ಟು ದೊಡ್ಡ ಡ್ಯಾಮೇಜ್ ಆಗುತ್ತೋ, ಏನಾಗುತ್ತೋ. ಪ್ರೊಕ್ರಾಸ್ಟಿನೇಷನ್ ಎಲ್ಲೋ ಒಂದ್ ಕಡೆ 100ರಲ್ಲಿ 1 ಸತಿ ಯೂಸ್ಫುಲ್ ಆಗ್ಬೋದು. ಅನ್ಕೊಂಡು ಇಷ್ಟು ದಿನ ಬ್ಲೇಮ್ ಮಾಡಿದ್ದು ಒಳ್ಳೇದಾಯ್ತು, ಮಾಡದೇ ಇದ್ದಿದ್ದೇನೋ ಒಳ್ಳೇದಾಯ್ತು. 99% ಹೆಡ್ಏಕ್ ಮಾತ್ರ ಬರಕ್ ಸಾಧ್ಯವಾಗುತ್ತೆ, ಅಂದ್ರೆ ಸ್ಟ್ರೆಸ್ ಬರಕ್ ಸಾಧ್ಯವಾಗುತ್ತೆ. ಇಟ್ ವಿಲ್ ಬಿಕಮ್ ಎ ನೆಗೆಟಿವ್ ಹ್ಯಾಬಿಟ್ಸ್, ನೆಗೆಟಿವ್ ಬಿಹೇವಿಯರ್ ಆಗ್ಬಿಡುತ್ತೆ. ಆಸ್ ಅ ಬಾಸ್, ಯಥಾ ರಾಜ ತಥಾ ರಾಜ ತಥಾ ಪ್ರಜೆ. ನಿಮ್ಮಲ್ಲೇ ಆ ಗುಣಗಳಿದ್ರೆ ಎವ್ರಿಬಡಿ ಬಿಕಮ್ ಪೋಸ್ಟ್ಪೋನ್. ಬಾಸೇ ಮಾಡ್ತಾ ಇಲ್ಲ, ಕೇಳಲ್ಲ, ನೋಡಲ್ಲ, ಮಾಡಲ್ಲ. ಆ ಲೆಥಾರ್ಜಿ ಆಟಿಟ್ಯೂಡ್ ಬಂದ್ಬಿಟ್ರೆ ಭಾರಿ ಕಷ್ಟ. Today in this recession time or at a tough time in the business world, be proactive, be decision maker, be into implementer. ಫಟ ಮಾಡ್ತಾ ಇರಬೇಕು, ಮಾರ್ಕೆಟ್ ಅಕ್ವೈರ್ ಮಾಡ್ತಾ ಇರಬೇಕು. ಅವಾಗಲೇ ನಾವು ಎಕನಾಮಿನ ಚರ್ನ್ ಮಾಡಕ್ ಸಾಧ್ಯವಾಗೋದು. ರೈಟ್. ಆಲ್ ದ ಬೆಸ್ಟ್. ನೋ ಪ್ರೊಕ್ರಾಸ್ಟಿನೇಷನ್. ಡೂ ಇಟ್ ನೌ. ಥ್ಯಾಂಕ್ ಯು ಸೊ ಮಚ್.